ಮನು ಭಾಕರ್ ಬಾಲ್ಯದಿಂದಲೂ ಅಸಾಧಾರಣ ಪ್ರತಿಭೆಯ ಹುಡುಗಿ. ಬಾಕ್ಸಿಂಗ್, ಟೆನಿಸ್, ಸ್ಕೇಟಿಂಗ್ ಮತ್ತು ಮಣಿಪುರದ ಸಮರ ಕಲೆಯಾದ ಹೈಯನ್ ಲ್ಯಾಂಗ್ಲಾಂಗ್ ಕ್ರೀಡೆಯಲ್ಲಿ ತಕ್ಕ ಮಟ್ಟಿಗೆ ಸಾಧನೆ ತೋರಿದ್ದರು. ಆದರೆ ದಶಕದ ಹಿಂದೆ ಶೂಟಿಂಗ್ ಕ್ರೀಡೆಗೆ ಕಾಲಿಟ್ಟ ಮೇಲೆ ಹಲವು ಅಂತಾರಾಷ್ಟ್ರೀಯ ದಾಖಲೆಗಳ ಗುರಿ ಸಾಧನೆ ಮಾಡಿದರು. 2018ರಲ್ಲಿ ಮೆಕ್ಸಿಕೋನಲ್ಲಿ ನಡೆದಿದ್ದ IASF ವಿಶ್ವಕಪ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಹರಿಯಾಣದ ಜಾಹರ್ ಜಿಲ್ಲೆಯ ಈ ಹುಡುಗಿ ಕ್ರೀಡಾ ಪ್ರಿಯರ ಚಿತ್ತವನ್ನ ತಮ್ಮತ್ತ ಸೆಳೆದಿದ್ರು. ಭವಿಷ್ಯದ ತಾರೆಯಾಗುವ ಭರವಸೆ ಮೂಡಿಸಿದ್ದರು. ಅವರು ನಿರೀಕ್ಷೆಗಳನ್ನ ಹುಸಿ ಮಾಡಿಲ್ಲ. ವಿಶ್ವಕಪ್, ವಿಶ್ವ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ದರು. ಅವರ ಪ್ರಶಸ್ತಿಗಳ ಸಂಗ್ರಹದಲ್ಲಿ ಎಲ್ಲವೂ ಇದ್ವು. ಆದರೆ ಒಲಿಂಪಿಕ್ ಕೂಟದ ಪದಕವೊಂದರ ಕೊರತೆ ಇತ್ತು. ಅದು 3 ವರ್ಷಗಳ ಹಿಂದೆ ಟೋಕಿಯೋದಲ್ಲಿಯೇ ಕೈಗೂಡಬೇಕಿತ್ತು. ಆದರೆ ಆ ಕೂಟದಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮತ್ತು 25 ಮೀಟರ್ ಪಿಸ್ತೂಲ್ ವಿಭಾಗಗಳ ಅರ್ಹತಾ ಸುತ್ತಿನಲ್ಲಿಯೇ ವೈಫಲ್ಯ ಅನುಭವಿಸಿದ್ರು. ಆಗ ಅವರ ಮನೋದಾರ್ಢ್ಯವನ್ನ ಹಲವರು ಪ್ರಶ್ನಿಸಿದ್ರು. ಅಂದು ನಿರಾಶೆ ಕಣ್ಣೀರಿನೊಂದಿಗೆ ಕ್ರೀಡಾ ಗ್ರಾಮದಿಂದ ಹೊರಬಿದ್ದಿದ್ರು. ಅಂದು ಟೀಕೆಗಳನ್ನು ಎದುರಿಸಿದ ರೀತಿಯು ವಯಸ್ಸಿಗೂ ಮೀರಿದ ಪ್ರಬುದ್ಧತೆಯನ್ನ ತೋರಿತ್ತು. ಒತ್ತಡ ಮತ್ತು ಅಪಾರ ನಿರೀಕ್ಷೆಗಳನ್ನು ನಿಭಾಯಿಸುತ್ತಲೇ ಬೆಳೆದ್ರು. ಅದರ ಫಲವಾಗಿ ಪ್ಯಾರಿಸ್ನಲ್ಲಿ ಅವರ ಕಂಗಳಲ್ಲಿ ಆನಂದ ಬಾಷ್ಪ ಮಿನುಗಿದ್ವು. ಈ ಒಲಿಂಪಿಕ್ಸ್ನಲ್ಲಿ ಪದಕ ಜಯಿಸುವ 22 ವರ್ಷದ ಮನು ಅವರ ಪರಮ ಗುರಿಯು ಈಡೇರಿತು. ಪ್ಯಾರಿಸ್ನಿಂದ 280 ಕಿಲೋಮೀಟರ್ ದೂರದಲ್ಲಿರುವ ಶತೋಹು ಶೂಟಿಂಗ್ ರೇಂಜ್ನಲ್ಲಿ ಮನು ಕನಸು ಕೈಗೂಡಿತು. ಅವರ ಪ್ರಶಸ್ತಿಗಳ ಸಂಗ್ರಹಾಗಾರಕ್ಕೆ ಒಲಿಂಪಿಕ್ಸ್ನ ಕಂಚಿನ ಪದಕ ಸೇರಿತು. ಮಹಿಳೆಯರ 10 ಮೀಟರ್ಸ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಮೂಲಕ ಇತಿಹಾಸ ರಚಿಸಿದ್ರು. ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳೆಯಾದ್ರು. ಫೈನಲ್ ಸುತ್ತಿನಲ್ಲಿ ಶ್ರೇಷ್ಠ ದರ್ಜೆಯ ಸ್ಪರ್ಧೆ ಏರ್ಪಟ್ಟಿತ್ತು. ದಕ್ಷಿಣ ಕೊರಿಯಾದ ಏಜಿನ್ ವೋ ಚಿನ್ನದ ಪದಕ ಜಯಿಸಿದ್ರು. ಅವರದ್ದೇ ದೇಶದ ಏಜಿ ಕಿಮ್ ಅಲ್ಪ ಅಂತರದಲ್ಲಿ ಮೊದಲ ಸ್ಥಾನ ತಪ್ಪಿಸಿಕೊಂಡು ಬೆಳ್ಳಿ ಗಳಿಸಿದ್ರು. ಮನು ಅವರು 221.7 ಸ್ಕೋರ್ ಮಾಡಿದ್ರು. ಪದಕ ಸುತ್ತಿನ ಪೈಪೋಟಿಯಲ್ಲಿ ಮನು ಅವರು ತಮ್ಮ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಪಣಕ್ಕಿಟ್ರು. ಕೆಲವು ಹಂತಗಳಲ್ಲಿ ಕೊರಿಯಾದ ಇಬ್ಬರೂ ಶೂಟರ್ಗಳಿಗೆ ಪೈಪೋಟಿಯೊಡ್ಡಿದ್ರು. ನಾನು ಒಲಿಂಪಿಕ್ ವಿಜಯ ವೇದಿಕೆಯ ಮೇಲೆ ನಿಲ್ಲುವ ಕನಸು ಕಂಡಿದ್ದೆ. ಅದು ನಿಜವಾಗಿರೋದನ್ನ ನಂಬಲಾಗುತ್ತಿಲ್ಲ. ಸಂತಸದ ಉತ್ತುಂಗದಲ್ಲಿ ವಿಹರಿಸುತ್ತಿರುವಂತೆ ಭಾಸವಾಗುತ್ತಿದೆ. ಸ್ಪರ್ಧೆಯು ಅತ್ಯಂತ ತುರುಸಿನ ಪೈಪೋಟಿಯಿಂದ ಕೂಡಿತ್ತು. 0.1 ಅಂತರದಿಂದ ಇನ್ನಷ್ಟು ಉನ್ನತ ಸಾಧನೆ ಮಾಡುವ ಅವಕಾಶವನ್ನ ಕೈತಪ್ಪಿಸಿಕೊಂಡೆ. ಈ ಪದಕ ಜಯದ ಸಾಧನೆಗೆ ಕಾರಣರಾದ ಎಲ್ಲರಿಗೂ ಮತ್ತು ಭಾರತಕ್ಕೆ ನಾನು ಆಭಾರಿಯಾಗಿರುವೆ ಎಂದು ಮನು ಪ್ರತಿಕ್ರಿಯಿಸಿದರು. नमस्ते, मैं प्रधानमंत्री जी के कार्यालय से बोल रहा हूँ. प्रधानमंत्री जी बात करके मैं दे रहा हूँ. जी नमस्ते सर. हेलो नमस्ते सर. मनु नमस्ते, खूब अभिनंदन, आपको बहुत बहुत बधाई. बहुत बहुत शुक्रिया सर. आप कैसे हैं? मैं बहुत बढ़िया से. आप तो ये तुम्हारी सफलता का खबर सुनने के बाद और उत्साह और आनंद में हूँ. जी अच्छा कर रहे हैं हमारे खिलाड़ी यहाँ पे अभी. आप स्वयं को वैसे 0.1 से आप सिल्वर आपका रह गया, जी. लेकिन उसके बावजूद भी आपने देश का नाम रोशन किया. आपको 2 प्रकार की क्रेडिट मिल रही है. एक तो आप कहाँ से पदक लाई, लेकिन भारत की पहली महिला है जो ये मेडल लेके आई हो. जी सर. हाँ जी शुक्रिया सर. मेरी तरफ से बहुत बहुत बधाई है. देखिए टोक्यो ओलंपिक्स में राइफल ने तेरे साथ दगा कर दिया. हाँ जी. लेकिन इस बार तुमने सारी कमियों को पूरा कर दिया. बिल्कुल सर. अभी और भी मैचेस हैं आगे, तो उनमें भी उम्मीद रहेगी कि अच्छा करूं मैं. मुझे पक्का विश्वास है आगे की मैचेस भी बहुत अच्छा करोगी आप, क्योंकि ये बिगिनिंग इतना अच्छा है, उसके कारण तुम्हारा उत्साह भी बढ़ेगा, आत्मविश्वास भी बढ़ेगा. जी सर. देश बिल्कुल को भी उसका लाभ होगा. बिल्कुल सर. बाकी सब साथी एकदम प्रसन्न है, व्यवस्थाएं ठीक है सब वहाँ? सब बहुत खुश हैं सर, और अभी नमस्ते भी कह रहे हैं आपको.
हमने भी कोशिश की है कि वहाँ जितना ज्यादा सुविधाएं मिले सब हमारे खिलाड़ियों को खेल की दृष्टि से जो कंफर्ट चाहिए सब देने का प्रयास तो किया है। अच्छा सर, अभी तो सब कुछ है हमारे पास, तो सारे प्रयास सफल रहे आपके, मुझे लगता है सब नहीं इजी आप है। लोगों की मेहनत रंग लाने वाली है। बिल्कुल बिल्कुल। हाँ जी। चलिए तो घर पे बात हुई है रामकृष्ण जी से? अभी तो नहीं हुई सर, शाम को घर जाके करूँगी, जब रूम पे जाएंगे तब बात होगी घर पे। हाँ जी। क्योंकि हमारे पापा को बहुत खुशी होगी क्योंकि उन्होंने तुम्हें बहुत प्रोत्साहित किया है। बिल्कुल, माँ भी और पिताजी भी और भाई भी। जी जी, चलिए मेरी तरफ से बहुत बहुत आशीर्वाद है। बहुत बहुत शुक्रिया सर। थैंक यू। थैंक यू। जी, नमस्ते सर।